ಹಾಯ್ ಫ್ರೆಂಡ್ಸ್, ಇದು ಇವಾಗ ಬಂದುಬಿಟ್ಟು ಶೇಪ್ ಕಟ್ಟಿಂಗ್ ವೀಡಿಯೋ ನಾನು ತೋರಿಸ್ತಾ ಇರೋದು. ಫಸ್ಟು ಟೆಂಪ್ಲೇಟ್ ನಾನು ಒಂದು ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಅದರ ಮೇಲೆ ಇಟ್ಬಿಟ್ಟು ಈ ಥರ ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಬಿಟ್ಟು ಒಂದು 2-3 ಮಾರ್ಕ್ ಮಾಡಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇವಾಗ ಮಾಡ್ಬಿಟ್ಟು ಇದು ಗೋಲ್ಡು ಸಿಲ್ವರ್ ಎಲ್ಲ ಕಟಿಂಗ್ ಮಾಡ್ತಾರಲ್ಲ, ಒಲೆ ಅವರು ಆಚಾರಿಗೆ ಯೂಸ್ ಮಾಡ್ತಾರೆ, ಆ ಥರದ್ದು ತುಂಬ ವೈರ್ ಥರ ಬರುತ್ತೆ ಇದು ಬ್ಲೇಡು. ನೆಕ್ಸ್ಟ್ ಬಂದುಬಿಟ್ಟು ಇದು ಕೆಳಗಡೆ ಫ್ಲೋರಲ್ಲಿ ಪೇಸ್ಟ್ ಮಾಡೋದಕ್ಕೆ ಇದು ಸಿಲ್ವರ್ ಫೋಮ್ ಶೀಟು, ಗ್ಲಿಟ್ರಿಂಗ್ ಶೀಟ್ ಅಂತಾರೆ. ಅದರಲ್ಲಿ ಸಿಲ್ವರ್ ಕಲರ್ ಫ್ಲವರ್ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಮತ್ತು ನೆಕ್ಸ್ಟ್ ಇದು ಬಂದುಬಿಟ್ಟು ಒಂದು ಸ್ವಲ್ಪ ಶೇಪ್ ಡಿಸೈನ್ ಕೊಡಬೇಕಾಗಿತ್ತು. ಒಂದು ಪ್ಲೇನ್ ಆಗಿತ್ತು ಪ್ಲೇವುಡ್ಡು, ಅದು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿರಲಿಲ್ಲ. ಸೊ ಪ್ಲೇನ್ ಆಗಿದೆಯಲ್ಲ, ಅದಕ್ಕೆ ಸ್ವಲ್ಪ ಲೈಟಾಗಿ ಡಿಸೈನ್ ಮಾಡೋಣ ಅಂದ್ಬಿಟ್ಟು ಸಿಂಪಲ್ಲಾಗಿ ಫಸ್ಟೇ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ಕಟ್ ಮಾಡಿ ಇಟ್ಕೊಂಡು ಮತ್ತು ಒಂದೊಂದೇ ಪೀಸ್ ಜಾಯಿನ್ ಮಾಡ್ತಾಯಿದ್ದೀನಿ. ಯಾಕಂದರೆ ವುಡ್ ಪೀಸ್ ಅಲ್ಲ, ಮೆಜರ್ಮೆಂಟ್ ನೋಡಿ ಒಂದೊಂದು ಎಮ್ ಕಟ್ ಮಾಡಿ ಕರೆಕ್ಟಾಗಿ ಇಟ್ಕೊಂಡಿರಬೇಕು. ಸೊ ಫುಲ್ ನಾವು ಕಟ್ಟಿಂಗ್ ವಿಡಿಯೋ ತೋರಿಸಿದ್ರೆ ನಿಮಗೆ ತುಂಬ ಲೆಂತಿ ಬಂದ್ಬಿಡುತ್ತೆ. ಅದು ಒಂದು ಕಟ್ಟಿಂಗ್ ಮಾಡಿ ಮತ್ತೆ ಮೆಜರ್ಮೆಂಟ್ ಮಾಡಿ ಸುಮಾರು ಪೀಸಸ್ ಕಟ್ ಮಾಡಬೇಕು. ಇವಾಗ ಅದರಲ್ಲಿ ನಮ್ಮ ಒಂದು ಸೈಡ್ ಪೇಸ್ಟ್ ಮಾಡಬೇಕಂದ್ರೆ 4 ಪೀಸು, ಟೋಟಲ್ ಅದರಲ್ಲಿ ನಿಮಗೆ ಒಂದು 15-20 ಪೀಸ್ ಕಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಡೈರೆಕ್ಟಾಗಿ ಪೇಸ್ಟ್ ಮಾಡ್ತಾನೆ ಇದ್ದೀನಿ ನೋಡಿ. ಅದು ಫುಲ್ ಪೇಸ್ಟ್ ಮಾಡಬೇಕು. ಅದು ಫುಲ್ ಪೇಸ್ಟ್ ಮಾಡಿದ್ರೆ ಇವಾಗ ಲಾಸ್ಟಲ್ಲಿ ಡಿಸೈನ್ ನಾನು ತೋರಿಸ್ತೀನಿ ನಿಮಗೆ. ಅದು ಪೇಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟು ನಾನು ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಗೋಲ್ಡ್ ಕಲರ್ ಶೀಟ್ ಬರುತ್ತೆ, ಗ್ಲಿಟರಿಂಗ್ ಶೀಟು. ಆ ಗೋಲ್ಡ್ ಕಲರ್ ಶೀಟು ಫ್ಲೋರ್ಗೆ ಫಸ್ಟು ಪೇಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಿ. ಆ ಗೋಲ್ಡ್ ಕಲರ್ ಶೀಟ್ ಮೇಲೆ ಲೈಟಾಗಿ ಸಿಲ್ವರ್ ಕಲರ್ ಬಾರ್ಡರ್ ಬರುತ್ತೆ. ಸೇಮ್ ಇವಾಗ ಏನು ತೋರಿಸ್ತಾ ಇದ್ದೀನಲ್ಲ, ಫುಲ್ 3 ಫ್ಲೋರ್ಸ್ ಹಾಕಬೇಕು. ಫಸ್ಟು ಬೇಸ್ಮೆಂಟು. ಹಾಂ ಫ್ರೆಂಡ್ಸ್, ಇವಾಗ ಜಸ್ಟ್ ವೀಡಿಯೋ ತೋರಿಸ್ತಾ ಇರೋದು ಬಂದ್ಬಿಟ್ಟು ಫಿನಿಷಿಂಗ್ ಆಗಿರೋ ವೀಡಿಯೋದು. ಅಂದರೆ ಇನ್ನೂ ಸ್ವಲ್ಪ ಫಿನಿಷಿಂಗ್ ಇದೆ ನೋಡಿ. ಇದು ಗೋಲ್ಡ್ ಕಲರ್ ಗ್ಲಿಟರಿಂಗ್ ಶೀಟ್ ಯೂಸ್ ಮಾಡಿರೋದು, ಪ್ಲಸ್ ಅದ್ರ ಮೇಲೆ ಸಿಲ್ವರ್ ಕಲರ್ದು ಸ್ವಲ್ಪ ಬಾರ್ಡರ್ ಲೈಟಾಗಿ ಯೂಸ್ ಮಾಡ್ಕೊಂಡಿದ್ದೀವಿ. ಇದು ಸ್ಟೆಪ್ಸು, ಒಂದೊಂದು ಕಡೆ 3 ಸ್ಟೆಪ್ಸ್ ಇದೆ. ನಾವೇನು ಕಟ್ಟಿಂಗ್ ತೋರಿಸೋದ್ನಲ್ಲ, ಇದೇ ಶೇಪ್. ಅದು ಒಂದೊಂದು ಪೀಸ್ ಕಟ್ ಮಾಡಿ ಜಸ್ಟ್ ನೋಡಿದ್ರಲ್ಲ, ಆ ಪೀಸ್ ಕಟ್ ಮಾಡಿ ಜಾಯಿನ್ ಮಾಡಿರೋದು ಶೇಪ್ ಡಿಸೈನ್ಸ್. ಅದು ಈ ಗೋಪುರ ಎಲ್ಲನೂ ಅಷ್ಟೇ, ಅದು ಸೇಮ್ ಹೆಂಗೆ ತೋರಿಸೋದ್ನೋ ಆ ಥರನೇ ಕಟ್ ಮಾಡಿ ಒಂದೊಂದು ಪೀಸು ಜಾಯಿಂಟ್ ಮಾಡಿರೋದು. ಈ ಗೋಪುರದೆಲ್ಲ ವೀಡಿಯೋ ಜಸ್ಟ್ ಫಸ್ಟ್ ಆಲ್ರೆಡಿ ಮಾಡಿದ್ವಿ ನಾವು, ಅದಕ್ಕೋಸ್ಕರ ತೋರಿಸ್ಲಿಲ್ಲ. 90% ವರ್ಕ್ ಆಗಿದ್ದಾದಮೇಲೆ ನಾವು ಇದು ಮಾಡಿದ್ದು ನೋಡಿ. ಇವಾಗ ನೀವು ಫಸ್ಟ್ ನೋಡಿದ್ರಲ್ಲ ಶೇಪ್ ಕಟ್ಟಿಂಗ್ ಮಾಡಿರೋದು, ಸೇಮ್ ಈ ಮುಂದೆ ನಿಮ್ಗೆ ಬ್ಲ್ಯಾಕ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದೇ ಶೇಪ್ಸ್. ಅದು ಆ ಶೇಪ್ಸ್ದ ವೀಡಿಯೋ ಕಟ್ಟಿಂಗ್ ಮಾಡಿ ತೋರಿಸಿರೋದು ನಿಮಗೆ ನಾವು. ಮತ್ತು ಆ ಫ್ಲವರ್ಸ್ ನೋಡ್ದಲ್ಲ ಸಿಲ್ವರ್ ಕಲರ್ದು ನೋಡಿ, ಅಲ್ಲಿ ಒಳಗಡೆ ಇದೆ ಫ್ಲವರ್ಸ್ ಕಟ್ಟಿಂಗ್ ಮಾಡಿರೋದು. ಅದಕ್ಕೆ ಬಂದ್ಬಿಟ್ಟು ಮಾಮೂಲಿ ಥರ್ಮೋಕೋಲ್ ಕಟ್ಟಿಂಗ್ ಮಾಡ್ತಾರಲ್ಲ, ಆ ಥರದ್ರಲ್ಲಿ ಕಟ್ಟಿಂಗ್ ಮಾಡಿರೋದು ಚಾಕು. ಅದೇ ನಾರ್ಮಲಾಗಿ ಯೂಸ್ ಆಗುತ್ತೆ. ಇದು ಬ್ಯಾಕ್ ಶೇಪು. ಇದು ಜಸ್ಟ್ ಇನ್ನೂ ಸ್ವಲ್ಪ ಫಿನಿಷಿಂಗ್ ವರ್ಕ್ ಇದೆ. ಇನ್ನೊಂದು 10 ಡೇಸಲ್ಲಿ ಕಂಪ್ಲೀಟ್ ಮಾಡಬೇಕು ನಾವು. 10 ಡೇಸಲ್ಲಿ ಕಂಪ್ಲೀಟ್ ಮಾಡಿ ಸ್ಕೂಲ್ಗೆ ಹ್ಯಾಂಡ್ ಓವರ್ ಕೊಡಬೇಕು. ಅವರು ಎಕ್ಸಿಬಿಷನ್ಗೆ ಇಡ್ತಾರೆ. ಇದನ್ನು ಪ್ಲೇಸ್ ಮಾಡುವಾಗ ವಾಟರ್ ಫಾಲ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಆ ವೀಡಿಯೋ ಕಂಟಿನ್ಯೂಯೇಷನ್ ತೋರಿಸ್ತೀನಿ.